ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸರಳ ಅಡುಗೆ. ನಾವಿವತ್ತಿಲ್ಲಿ ಪಾಲಕ್ ಆಲೂ ಕಟ್ಲೆಟ್ ಅಥವಾ ಟಿಕ್ಕಿ ಹೇಗೆ ಮಾಡೋದು ಅನ್ನೋದು ನೋಡೋಣ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚಿಕ್ಕದಾಗಿ. ಒಂದು ಆಲೂಗಡ್ಡೆನ ಚಿಕ್ಕದಾಗಿ ಓಳೋಳು ಥರ ಮಾಡಿಕೊಂಡು ಒಂದು 50% ಬೇಯಿಸ್ಕೊಂಡಿದ್ದೀವಿ. 1/4 kg ಕಡ್ಲೆಟ್ ತೊಗೊಂಡಿದ್ದೀವಿ. ಬೆಳ್ಳುಳ್ಳಿ ಒಂದು 10ರಿಂದ 15 ಬೇಳೆ, ಅರ್ಧ ಇಂಚು ಶುಂಠಿ, 4-5 ಮೆಣಸಿನ್ಕಾಯಿ, ಅದನ್ನು ತರಿತರಿಯಾಗಿ ಈ ರೀತಿ ರುಬ್ಕೊಂಡಿದ್ದೀವಿ. ಇಲ್ಲೊಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಒಂದು 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಅಕ್ಕಿ ಹಿಟ್ಟು ಕಾರ್ನ್ಫ್ಲವರ್ನ ಕಡ್ಲೆಟ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಅಜ್ವಾನ್ ಕಾಳು ಅಂದರೆ ಓಮ್ ಕಾಳು ತೊಗೊಂಡಿದ್ದೀವಿ. ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪಿಗೆ ಒಂದು ಅರ್ಧ ಅಂದರೆ 50% ನಾವು ಬೇಯಿಸ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಸ್ಲೈಸ್ನ, ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಕಡಲೆ ಹಿಟ್ಟನ್ನ ಅದ್ರ ಮೇಲೆ ಸೇರಿಸ್ಕೊಂಡು ನಂತರ ಇದು ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಮತ್ತು ಜೀರಿಗೆ ಮತ್ತು ಅಜ್ವಾನ್ ಕಾಳನ್ನ ಎರಡೂ ಕೈಯಲ್ಲಿ ಉದ್ಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಅದು ಟೇಸ್ಟ್ ಬರುತ್ತೆ ಮತ್ತು ನಿಮಗೆ ಘಮ ಸ್ಮೆಲ್ ಪರಿಮಳನೂ ಜಾಸ್ತಿ ಸಿಗುತ್ತೆ. ಹಂಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಕೈಯಲ್ಲಿ ಉಜ್ಜಿದ್ರೆ ಅದು ಅಷ್ಟೊಂದು ಸ್ಮೆಲ್ ಅನಿಸಲ್ಲ ನಿಮಗೆ. ಜೀರಿಗೆ ಮತ್ತು ಓಮ್ ಕಾಳನ್ನ ಈ ರೀತಿ ಕೈಯಲ್ಲಿ ಉಜ್ಬಿಟ್ಟು ಹಾಕ್ಕೊಳ್ಳಿ. ನಂತರ ಫುಲ್ಲು ನಾವು ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಸಾಲ್ಟನ್ನ ಸೇರಿಸ್ಕೊಳ್ಳಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾನು ಹಾಕ್ಕೊಳ್ಳಿ. ಬಿಸಿಯಾಗಿ ಇಟ್ಕೊಂಡಿರೋಂಥ ಬಿಸಿ ಎಣ್ಣೆನ ಇದ್ರ ಮೇಲೆ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಸರ್ರ ಅನ್ಬೇಕು ಹಿಟ್ಟು ಮೇಲೆ ಬಿಸಿ ಎಣ್ಣೆ ಹಾಕಿದ್ಮೇಲೆ 1 ಟೇಬಲ್ ಸ್ಪೂನು ಕೆಂಪು ಮೆಣಸಿನ ಪುಡಿ ಹಾಕಿದ ನಂತರ ನೀಟಾಗಿ ಈ ರೀತಿ ಪಾಲಕ್ ಸೊಪ್ಪು ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕೋಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಅದು ನಿಮಗೆ ಕೈ ನೆನೆಸ್ಕೊಳ್ಳೋ ಥರ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಪಾಲಕ್ ಸೊಪ್ಪಲ್ಲಿನೇ ನೀರು ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ತೋರಿಸ್ತಾ ಇದೀವಲ್ವ, ನೀರು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಬೇಡಿ ನಿಮಗೆ. ನಂತರ ನಾವು ಆವಾಗಲೇ ಸೋಡಾ ಹಾಕ್ಕೊಂಡ್ವಿ ಅಂತ ಹೇಳಿದ್ವಲ್ಲ, ಸೋಡಾ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ಳಿ. ನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಥರ ನಿಮಗೆ ಆಗೋ ಥರ ಇರಬೇಕು. ನಂತರ ಕೈಯಲ್ಲಿ ಅದನ್ನು ಉಂಡೆ ಮಾಡ್ಕೊಂಡ್ಮೇಲೆ ಈ ಮಸಾಲೆ ವಡೆ ಮಾಡ್ತಿರಲ್ಲ ಆ ಟೈಪು ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ನಾವು ತೋರಿಸಿದ್ವಲ್ಲ ಅದೇ ರೀತಿ ಎಲ್ಲನೂ ಉಂಡೆ ಥರ ಮಾಡಿ ಇಟ್ಕೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಂತರ ಎಣ್ಣೆನ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ವಿ ಒಂದು ಬಾಣಲಿಲಿ. ಎಣ್ಣೆ ಕಾದಿದೆ, ಇವಾಗ ಒಂದೊಂದೇ ಅದರಲ್ಲಿ ತೇಲ್ಸ್ಕೊಳ್ಳೋಣ. ಸೊ ನೀವೆಷ್ಟು ಆಗುತ್ತೆ ಅಂದರೆ ಒಂದು ಇದರಲ್ಲಿ ಏನಿಲ್ಲ ಅಂದರೂ ಒಂದು 20 ಕಟ್ಲೆಟ್ ಆಗುತ್ತೆ, ಟಿಕ್ಕಿ ಆಗುತ್ತೆ, ಆಲೂ ಪಾಲಕ್ ಟಿಕ್ಕಿ. ನೋಡಿ ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಸ್ಟೇಜಲ್ಲಿ ತುಂಬ ಫ್ಲೇಮ್ನ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಯಾಕಂದರೆ ಒಳಗಡೆ ನೀಟಾಗಿ ಬೆಂದಿರುತ್ತೆ, ಫ್ರೈ ಆಗಿರುತ್ತೆ. ನೋಡಿ ಈಗ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೆಕ್ಸ್ಚರು. ನೀವು ಬಿಸಿ ತಿಂತಾಯಿದ್ರೆ ಟೀ ಟೈಮ್ಗೆ ಸ್ನ್ಯಾಕ್ಸು, ಮಳೆಗಾಲದಲ್ಲಿ ಬಿಸಿದು ಟೀ ಜೊತೆಗೆ ತಿಂತಾಯಿದ್ರೆ ಒನ್ ಮೋರ್ ಅಂತ ಹೇಳ್ಬೋದು. ಇದನ್ನು ನಾವು ಪುದೀನ ಗ್ರೀನ್ ಚಟ್ನಿಗೆ ನಾವು ಕಾಂಬಿನೇಷನ್ ಆಗಿ ಯೂಸ್ ಮಾಡಿದ್ದೀವಿ. ನೀವು ಬೇಕಾದರೆ ನೀವು ಶೇಂಗಾ ಚಟ್ನಿ ಅಥವಾ ಕಾಯಿ ಚಟ್ನಿಗೂ ನೀವು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಮಾಡಿ ಹಾಗೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.